ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ, ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333. ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಪ್ರಿಲ್ 23ರಂದು ಲೋಕಸಭಾ ಚುನಾವಣೆಗೆ ಮೈಕ್ರೋ ಅಬ್ಸರ್ವರ್ಗಳ ನೇಮಕ. 2 ಗಂಟೆಗೊಮ್ಮೆ ಚುನಾವಣೆಯಾದ ಮತಗಳ ಪರಿಶೀಲನೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಖಾಲಿ ಕೊಡಗಳನ್ನಿಟ್ಟುಕೊಂಡು ಪ್ರತಿಭಟನೆಗೈದ ಕರ್ನಾಟಕ ಪ್ರಾಂತ ರೈತ ಸಂಘ. ಬೈಕ್ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಹಿಂಬದಿ ಸವಾರನಿಗೆ ಗಂಭೀರ ಗಾಯ. ಈಗ ವಾರ್ತೆಗಳ ವಿವರ. ಏಪ್ರಿಲ್ 23ರಂದು ನಡೆಯುವ ಲೋಕಸಭಾ ಚುನಾವಣೆಯ ಪೂರ್ವ ಸಿದ್ಧತೆಗಾಗಿ ಅಂದು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭಗೊಳ್ಳುವ ಮತದಾನ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರದ ಇಲಾಖೆಗಳು ಅಧಿಕಾರಿಗಳನ್ನ ಮೈಕ್ರೋ ಅಬ್ಸರ್ವರ್ಗಳೆಂದು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಲೋಕಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತಗಟ್ಟೆಗಳಲ್ಲಿ ನಡೆಯುವ ಸೂಕ್ಷ್ಮ ಚಲನವಲನಗಳ ಕುರಿತು ನಿಗಾ ವಹಿಸಲು ಮೈಕ್ರೋ ಅಬ್ಸರ್ವರ್ನ ನೇಮಿಸಲಾಗಿದೆ. ಮತಗಟ್ಟೆಗಳಲ್ಲಿ ಯಾವುದೇ ತರಹದ ಸಂಶಯಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಸಂಬಂಧಿಸಿದ ಸಹಾಯಕ ಚುನಾವಣಾ ಅಧಿಕಾರಿ ಅಥವಾ ಸಾಮಾನ್ಯ ವೀಕ್ಷಕರಿಗೆ ವರದಿ ನೀಡಬೇಕೆಂದು ಹೇಳಿದ್ದರು. ಈ ಬಾರಿ ಮತದಾನದಂದು ಎಡ್ಗೈ ತೋರು ಬೆರಳಿಗೆ ಶಾಯಿ ಹಚ್ಚಲಾಗುವುದು ಎಂದು ರಾಜ್ಯ ತರಬೇತುದಾರ ಶಶಿಶೇಖರ್ ರೆಡ್ಡಿ ತಿಳಿಸಿದರು. ವೆಬ್ ಕ್ಯಾಮೆರಾ ಮೂಲಕ ಮತದಾನ ಪ್ರಕ್ರಿಯೆ ಮಾತ್ರ ಚಿತ್ರೀಕರಣವಾಗುವ ಹಾಗೆ ಎಚ್ಚರ ವಹಿಸಬೇಕು. ಮತಗಟ್ಟೆಯ 100 ಮೀಟರ್ ಅಂತರದಲ್ಲಿ ಯಾವುದೇ ಉಮೇದುದಾರರ ಕಚೇರಿ ಅಥವಾ ಭಾವಚಿತ್ರ ಇರದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಲಬುರಗಿಯಲ್ಲಿ ಬಿಸಿಲಿನ ಬೇಗೆ ಅಧಿಕವಾಗಿದ್ದು ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳು ನೀರಿಲ್ಲದೆ ಪರದಾಡುವಂತಾಗಿದೆ. ನೀರಿಲ್ಲದೆ ಎತ್ತುಗಳು ಸಾವನ್ನಪ್ಪುತ್ತಿವೆ. ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಕುಂಟು ನೆಪ ಹೇಳಿ ಕುಡಿಯುವ ನೀರು ಕೊಳ್ಳಾರದ ಸರ್ಕಾರಕ್ಕೆ ಧಿಕ್ಕಾರ. ಕುಡಿಯುವ ನೀರಿನ ಹೆಸರಿನಲ್ಲಿ ಕೋಟಿ ಗಂಟೆ ಹಣ ಪಂಗನಾಮ ಹಾಕಿದ ಆಡಳಿತಕ್ಕೆ ಧಿಕ್ಕಾರ. ನೀರು ಕೊಂಡೇಬೇಕು. ಬಿಸಿಲಿನ ತಾಪಮಾನದಿಂದ ಈಗಾಗಲೇ ಕೆಲವೆಡೆ ನೀರು ಆವಿಯಾಗಿದೆ. ನೀರಿನ ಸಮಸ್ಯೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ಹಾಳು ಬಿದ್ದ ಬೋರ್ವೆಲ್ಗಳನ್ನ ದುರಸ್ತಿಗೊಳಿಸಬೇಕು ಎಂದು ಸಂಘದ ಜಿಲ್ಲಾಧ್ಯಕ್ಷ ಶಣ್ಬಸಪ್ಪ ವಂಶೆಟ್ಟಿ ಅವರು ಆಗ್ರಹಿಸಿದ್ದರು. ಅಲ್ಲಿರ್ತಕ್ಕಂಥ ದನಗಳು, ಕುರಿಗಳು, ಎಮ್ಮೆಗಳು, ಆಕಳುಗಳು, ಕೋಳಿಗಳು ಕೂಡ ಅವ್ರ ಬೀಗರ್ ನೆಂಟರು ಊರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಇದನ್ನು ಭಾಳ ತುಂಬ ಖೇದದಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ 2.5 ಕಿಲೋಮೀಟರ್ದಿಂದ ಒಂದು ಪೈಪ್ಲೈನ್ ಮಾಡಲಾರ್ದೇ ಆ ಜನತೆಗೆ ಸತಾಯಿಸ್ತಕ್ಕಂಥ ಇಂಜಿನಿಯರ್ ಏನಿದ್ದಾರೆ ಅದನ್ನು ತಕ್ಷಣ ಕೈ ಬಿಡಬೇಕು, ಅವ್ರಿಗೆ ಪೈಪ್ಲೈನ್ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ರುಮ್ಮನ್ಗುಡ್ ತಾಂಡದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಸಾಸರ್ಗ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ರುಮ್ಮನ್ಗುಡ್ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ರಟ್ಗಲ್ ತಾಂಡದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ರಟ್ಗಲ್ ಎಮ್ಮ ಬಡಾವಣೆಯಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಬರೀ ಹಾರಿಕೆ ಉತ್ತರ ಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ತುಂಬ ಬೇಸತ್ತು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಚುನಾವಣೆ ಮಾದರಿ ನೀತಿ ಸಂಹಿತೆ ನೆಪ ಏನು ಹೇಳ್ತಾ ಇದ್ದಾರೆ ಅದನ್ನು ತಕ್ಷಣ ಕೈ ಬಿಡಬೇಕು. ಕುಡಿಯೋ ನೀರಿನ ನಮ್ಮ ಹಕ್ಕಿದೆ, ಕುಡಿಯೋ ನೀರು ಕುಡಬೇಕು. AC ರೂಮ್ನಲ್ಲಿ ಕೂತು ಬಿಸ್ಲರಿ ಬಾಟಲ್ ಕುಡಿಯೋರಿಗೆ ಬಡವರ ಕಷ್ಟ ಅರ್ಥ ಆಗಲ್ಲ, ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಅರ್ಥ ಆಗಲ್ಲ. ಆ ಊರಲ್ಲಿ ಬಂದು ಒಂದಿನ ವಾಸ ಮಾಡಿದರೆ ಅವ್ರ ಕಷ್ಟ ಏನಂತ ಅರ್ಥ ಆಗ್ತಕ್ಕಂಥ ಮಾತನ್ನು ಇದನ್ನು ಈ ಜನ ವಿರೋಧಿ ನೀತಿ, ಅಧಿಕಾರಿಗಳ ನೀತಿ ಖಂಡಿಸಿ ಪ್ರತಿಭಟನೆಯನ್ನು ನಡೆಸ್ತಿದ್ದೀವಿ. ಅಧಿಕಾರಿಗಳಿಗೆ ಒತ್ತಾಯನ ಮಾಡಕ್ಕೆ ಬಂದಿದೆ. ಶರಣಬಸಪ್ಪ ಮಂಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ. ಗ್ರಾಮದಲ್ಲಿ ಒಂದು ತಾಪತ್ರೆ ಆಗಿದೆ. ಇವತ್ತು 2 ಎಲೆಕ್ಷನನ್ನು ಬೈಕಟ್ ಮಾಡಿದ್ದಾರೆ. ಅಲ್ಲಿ 569 ಬೋಕಸ್ ಲಿಸ್ಟನ್ನು ಮಾಡಿ ಅದು ಇರ್ತಕ್ಕಂಥ 4 ಕೂಡ ಕಮ್ಮಿ ಮಾಡಿದ್ದಾರೆ. ಅದನ್ನು ಈ ಬಾರಿ ಜನರು ಕೂಡ ಮತದಾನ ಬೈಕಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಹೊರಟಿದ್ದಾರೆ. ದಯವಿಟ್ಟು ಎಷ್ಟು ಮಂದಿ ಇದ್ರಿ ಸುಂಟನ್ ತಂಡದಾಗ? ಒಂದು 20-30 ಮನೆ ಅದ ರೀ. ಹಾಂ ರೀ. ಎಷ್ಟು ನೀರು ಕುಡಿಸ್ಬೇಕಂದ್ರೆ ನೀರು ಇಲ್ರಿ. ಮನುಷ್ಯರಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ್ರೆ ಒಂದು ಕೋಡ ಬರ್ತದ್ರಿ. ಏನು ಕುಡಿಬೇಕೇನು, ಕುರಿ ದನಕಾಯಿ ಹಾಕ್ಬೇಕು ಏನು, ಭಾಳ ಪರಿಸ್ಥಿತಿ ನಮ್ದಾಗ ನೀರಿಂದು ಸಲ್ಯಾಕ. ಅದಕ್ಕೆ ನಾವು ನೀರಿನ ಸಲ್ಯಾಕ ಎಷ್ಟು ದಿವ್ಸಕೊಂಡ್ ಬರ್ತದ್ರಿ ನೀರು? ಸರ್ಕಾರ ನಮಗ ಟ್ಯಾಂಕರ್ದು ಬರಂಗಿಲ್ಲ. ನೀರಿನ ಸಲಕ್ಕೆ ನಾವು ಪರಿಸ್ಥಿತಿ ಆಗಿ ಇಲ್ಲಿ ತನಕ ನಾವು ಬಂದಿದ್ದೇವೆ. ನಿಮಗೆ ನೀರು ಬೇಕಾಗಿದೆ. ಓಟ್ ಹಾಕಲನ್ನತ್ತೀರಿ? ಓಟ್ ಯಾಕೆ ಹಾಕಾಮಿ? ನೀರಿನ ಮಾಡಿದ್ರೆ ಓಟ್ ಹಾಕೋದಿಲ್ಲ, ಹಾಕೋದಿಲ್ಲ. ಉಳಿಸ್ಕೊಡು ಕೇರಿ ಒತ್ತಿದ್ದೇವೆ.
ಮಣ್ಣುಗಳ ತಂಡ ಕೇರಿಗೆ ಹೋಗ್ತಿದ್ದೆ, ಅಲ್ಲಿ ಹೋಗಿ ಕೂರ್ಸ್ಕೊಂಡು ಬರ್ತಿದ್ದೆ. ಒಂದು 2 ಹರಿದಾರಿ ನಮ್ಮ ಪರಿಸ್ಥಿತಿ ಯಾರು ನೋಡ್ತಾರೆ? ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸೇಡಂನಿಂದ ಬೈಕ್ ಮೇಲೆ ಬರುತ್ತಿದ್ದ ವೇಳೆ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಸೇಡಂ ರಸ್ತೆಯ ಟೆಂಗಳಿ ಕ್ರಾಸ್ ಬಳಿ ಜರುಗಿದೆ. 35 ವರ್ಷದ ಶಿವರಾಜ್ ಅಣ್ಣಪ್ಪ ಎಂಬುವರೇ ಮೃತಪಟ್ಟಿರುವ ವ್ಯಕ್ತಿಯಾಗಿದ್ದಾರೆ. ಸೇಡಂನಿಂದ ಬೈಕ್ ಮೇಲೆ ಬರುತ್ತಿದ್ದ ಶಿವರಾಜ್ ಅವರ ಬೈಕಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ಟೆಂಗಳಿ ಕ್ರಾಸ್ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಬೈಕ್ ಸವಾರನೊಂದಿಗೆ ಇದ್ದ ಹಿಂಬದಿ ಸವಾರನಿಗೆ ಗಂಭೀರ ಗಾಯವಾಗಿದೆ. ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಪ್ರೊಫೆಸರ್ ಎಚ್.ಟಿ. ಪೋತೆ ವಿರಚಿತ ಬಾಬಾ ಸಾಹೇಬ್ ಅಡ್ಗೆ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನಗೈದ ಗಣ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area.
A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸಿವಿಜಿ ಬುಕ್ಸ್ ಲಗ್ಗೆರಿ ಹಾಗೂ ದಲಿತ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಸಹಯೋಗದಡಿ ಪ್ರೊಫೆಸರ್ ಎಚ್.ಟಿ. ಪೋತಿ ರಚಿಸಿದ ಬಾಬಾ ಸಾಹೇಬರ ಅಡಿಗೆ ಎಂಬ ಕೃತಿಯನ್ನ ಗಣ್ಯರು ಲೋಕಾರ್ಪಣೆಗೊಳಿಸಿದ್ದರು. ವಿವಿಧ ಅಕಾಡೆಮಿಗಳ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಕುವೆಂಪು ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಅವರು ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ಸ್ಥಿತಿಗತಿಗಳ ಕುರಿತಾದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮುಂತಾದ ಸ್ತರಗಳ ಬಗ್ಗೆ ಕೃತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಎಂದು ಮಾತನಾಡಿದರು. ಹಲವು ಮೊದಲುಗಳನ್ನು ಈ ಕೃತಿ ನಮ್ಮ ಮುಂದೆ ತೆರೆದುಕೊಡ್ತಾ ಹೋಗ್ತದೆ. ಹಾಗೆ 40ರ ದಶಕದ ಒಳಗಡೆ ಇರತಕ್ಕಂತಹ ಖರ್ಗೆಜಿಯವರ ಬಾಲ್ಯದ ಬದುಕಿನ ಕಥನಗಳನ್ನ ಹೇಳುವುದರ ಜೊತೆಗೆ ಆವತ್ತಿನ ಸ್ಥಿತಿ ಒಳಗಡೆ ದಲಿತರ ಬದುಕಿನ ಸ್ಥಿತಿಯು ಕೂಡ ಇತ್ತು ಅನ್ನುವಂಥದ್ದನ್ನು ಕೂಡ ಇದು ನಮಗೆ ಪರಿಚಯಿಸುತ್ತೆ. ಹಾಗಾದರೆ ಜೊತೆಗೆ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಹೀಗೆ ಬಹುತೇಕವಾಗಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅನೇಕ ಚಳುವಳಿಗಳನ್ನ ಅಲ್ಲಿರ್ತಕ್ಕಂಥ ನೇತಾರಗಳನ್ನ ಇಟ್ಕೊಂಡು, ಅಂದ್ರೆ ಪೇರಿಯಾರ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಅಥವಾ ತೆಲುಗಿನ ಅನೇಕ ಕವಿಗಳಾಗಿರ್ಬೋದು, ಅವರ ಮತ್ತು ಮಹಾರಾಷ್ಟ್ರದಲ್ಲಿ ಬರ್ತಾ ಇರ್ತಕ್ಕಂತಹ ದಲಿತ ಪ್ಯಾಂಥರ್ಸ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಇಂಥವರ ಕಥನಗಳನ್ನು ಆರಂಭದಲ್ಲಿ ಒಳಗಡೆ ಇಟ್ಕೊಂಡು 40ರ ದಶಕದೊಳಗಡೆ ಯಾವ ರೀತಿ ಒಳಗಡೆ ಇವು ಚಳುವಳಿಗಳಿಗೆ ಪ್ರಭಾವಕ್ಕೆ ಕಾರಣವಾದವು ಅನ್ನುವಂಥದ್ದನ್ನು. ಹಾಗಾಗಿ ಒಂದು ರೀತಿಯಲ್ಲಿ ಮೂವ್ಮೆಂಟಿನ ಜೊತೆಗೆ ಬಹಳಷ್ಟು ಜನರಿಗೆ ಸ್ವಾತಂತ್ರ್ಯದ ಚಳುವಳಿಯ ಸಂದರ್ಭಗಳು ಮಾತ್ರ ನೆನಪಿಗಿರ್ತವೆ. ಆದರೆ ಬೇರೆಯ ಹೋರಾಟ ಮತ್ತು ಸನ್ನಿವೇಶಗಳು ಹೇಗಿದ್ದವು ಅನ್ನುವಂಥದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈಗ ನೀವು ಪೇರಿಯಾರವರ ಆಲೋಚನೆ ಕ್ರಮಗಳನ್ನು ನೀವು ನೋಡಿದರೆ, ಅಥವಾ ಅಲ್ಲಿರ್ತಕ್ಕಂಥ ನಾರಾಯಣ ಗುರು ಅವರ ಕಾರ್ಯಕ್ರಮಗಳ ವಿಚಾರಗಳನ್ನು ನೋಡಿದರೆ ನೋಡಿ, ಒಂದು ಪ್ರಸಂಗವನ್ನು ಅವರು ನೆನಪು ಮಾಡ್ಕೊಳ್ತಾರೆ ಈ ಕೃತಿ ಒಳಗಡೆ. ನಾರಾಯಣ ಗುರು ಅವರು ಯಾರ್ದೋ ಇಬ್ಬರು ಅಣ್ಣ ತಮ್ಮಂದಿರ ಜಗಳವನ್ನು ಬಿಡಿಸೋಕೆ ಹೋಗಿರ್ತಾರೆ. ಆದರೆ ಜಗಳ ಬಿಡಿಸೋಕೆ ಹೋದ ಸಂದರ್ಭದಲ್ಲಿ ಆಗ ದೂರದಲ್ಲಿ ಮರದ ಕೆಳಗಡೆ ಯಾರೋ ಒಂದು 7-8-5-6 ಜನ ನಿಂತ್ಕೊಂಡಿರ್ತಾರೆ. ಆಗ ಇಬ್ಬರು ಅಣ್ಣ ತಮ್ಮ ಎಷ್ಟರ ಮಟ್ಟಿಗೆ ಹೊಡೆದಾಡಿರ್ತಾರೆ ಅಂದ್ರೆ ಒಬ್ಬನು ತೆಗಿಲಿಕ್ಕೆ ಹಿಂದೆ ಮುಂದೆ ನೋಡುತ್ತಿರೋದಿಲ್ಲ. ಅಷ್ಟರ ಮಟ್ಟಿಗೆ ಅವರಲ್ಲಿ ದ್ವೇಷ, ಅಸೂಯೆಗಳು ಮೂಡಿರ್ತವೆ. ಪ್ರೊಫೆಸರ್ ಮೊಳ್ಳೆಪುರಂ ಜಿ ವೆಂಕಟೇಶ, ಪ್ರೊಫೆಸರ್ ಬಸವರಾಜ್ ಸಬ್ರತ್, ಪ್ರೊಫೆಸರ್ ಎಚ್.ಟಿ. ಪೋತೆ, ಪ್ರಭಾಕರ್ ಜೋಶಿ, ಸೂರ್ಯಕಾಂತ್ ಸುಜಾತ್ ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶದಲ್ಲಿ ಶ್ರೀ ವಿನಾಯಕ ಶಿಕ್ಷಣ ಸಂಸ್ಥೆಯ ನಿಸರ್ಗ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯವು 94% ಫಲಿತಾಂಶ ಪಡೆದುಕೊಂಡಿದೆ. ದ್ವಿತೀಯ
ಪಿಯುಸಿ ಪರೀಕ್ಷೆಯಲ್ಲಿ ನಿಸರ್ಗ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಕಾಲೇಜಿನ 167 ವಿದ್ಯಾರ್ಥಿಗಳು ಹಾಜರಾಗಿದ್ದು 16 ವಿದ್ಯಾರ್ಥಿಗಳು ಅಗ್ರ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. 112 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದರೆ 19 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಹಾಗೂ 10 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಕಾಲೇಜಿನ ಕೀರ್ತಿಗೆ ಕಾರಣರಾದ ವಿದ್ಯಾರ್ಥಿಗಳ ಸಾಧನೆ ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ಪಿಎಂ ಚಂದ್ರಶೇಖರ್ ಅವರು ಅನಿಸಿಕೆ ಹಂಚಿಕೊಂಡರು. ಇನ್ನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಪರೀಕ್ಷೆ ತಯಾರಿ ನಡೆಸಿ ಅಧಿಕ ಅಂಕ ಪಡೆಯುವಲ್ಲಿ ಪಟ್ಟ ಶ್ರಮ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು. ಅತ್ಯುನ್ನತ ಶ್ರೇಣಿಯಲ್ಲಿ 112 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ಉನ್ನತ ಶ್ರೇಣಿಯಲ್ಲಿ 19 ಜನ ದ್ವಿತೀಯ ಶ್ರೇಣಿಯಲ್ಲಿ ಮತ್ತು 10 ವಿದ್ಯಾರ್ಥಿನಿಯರು ಕೊನೆಯ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಕಾಲೇಜಿನ ಒಟ್ಟಾರೆ ಫಲಿತಾಂಶ 94% ಆಗಿದೆ. ಇದರಲ್ಲಿ ಐಶ್ವರ್ಯ ಬಸವರಾಜ ಪಳಶೆಟ್ಟಿ 563 ಅಂಕಗಳನ್ನು ಪಡೆದು, ಆನಂದ ಚಿದಂಬರ ರಾಯ್ ದನ್ನೂರು 556 ಅಂಕಗಳನ್ನು ಪಡೆದು, ಸಂದೀಪ್ ಬಾಬು ಚೌಹಾಣ್ 552 ಅಂಕಗಳನ್ನು ಪಡೆದು ಕಾಲೇಜಿಗೆ ಶ್ರೇಯಸ್ಸನ್ನು ತಂದಿದ್ದಾರೆ. ಕಾಲೇಜಿನ ಕೀರ್ತಿಯನ್ನು ಹೆಚ್ಚು ಮಾಡಿದ್ದಾರೆ. ಇದಲ್ಲದೆ ಕೆಲವೊಂದು ವಿದ್ಯಾರ್ಥಿಗಳು ಮ್ಯಾಥ್ಸ್ ವಿಷಯದಲ್ಲಿ 100ಕ್ಕೆ 100 ಪಡೆದು ಕಾಲೇಜಿನ ಕೀರ್ತಿಯನ್ನು ಮತ್ತೂ ಹೆಚ್ಚು ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮಲ್ಲಿರುವ ಬೋಧಕ ವರ್ಗದವರೇ ಕಾರಣ. ಅವರು ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿ ನಮ್ಮ ಕಾಲೇಜಿಗೆ ಒಳ್ಳೆಯ ರಿಸಲ್ಟನ್ನು ಫಲಿತಾಂಶವನ್ನು ಕೊಟ್ಟು ನಮಗೆ ಭಾಳ ಸಂತೋಷ ತಂದಿದ್ದಾರೆ. ಅದಕ್ಕೆ ಅವರಿಗೆಲ್ಲ ನಮ್ಮ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತು ನನ್ನ ಈ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಪಾಲಾಕ್ಷಿ ಅವರ ಕಡೆಯಿಂದ, ಉಳಿದ ಮ್ಯಾನೇಜ್ಮೆಂಟ್ ಸದಸ್ಯರ ಕಡೆಯಿಂದ ಧನ್ಯವಾದಗಳನ್ನು ಹೇಳಲು. ನಿಸರ್ಗ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಪಾಲಾಕ್ಷಿ ಸಿ ಅವರು ಅಧಿಕ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಪ್ರಾಂಶುಪಾಲರು ಮತ್ತು ತಪಸ್ಯ ಟೀಚರ್ಸ್, ತಪಸ್ಯ ಅಕಾಡೆಮಿ ಬೆಂಗಳೂರು ಅವರ ವಿಶೇಷ ಕಾಳಜಿಯಿಂದ ಇಷ್ಟೆಲ್ಲ ಫಲಿತಾಂಶ ಚೆನ್ನಾಗಿ ಬಂದಿದೆ. ಹೈಯೆಸ್ಟ್ ಕೆಮಿಸ್ಟ್ರಿಯಲ್ಲಿ 98% ಬಂದಿದೆ. ಮ್ಯಾಥ್ಸ್ 99. ಓದಕ್ಕೆ ಸಮಯ ಏನು ಮಾಡ್ಕೊಂಡಿದ್ದೀರಾ? ಟೈಮ್ ಟೇಬಲ್ ಏನಾದರೂ? ಕಾಲೇಜ್ ಹಾಸ್ಟೆಲಲ್ಲಿ ರಾತ್ರಿ 12 ಗಂಟೆವರೆಗೂ ಓದಿಸ್ತಿದ್ರು, ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾ ಇದ್ರು. ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಾ ಇದ್ರು. ಸೊ ಓವರಾಲ್ ನಿಮ್ಮ ಪರ್ಸೆಂಟೇಜ್ ಎಷ್ಟು? 93.8%. 93.8. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಈ 93.8 ಇನ್ನು ಕಮ್ಮಿ ಆಯಿತಾ? ಇನ್ನೂ ಜಾಸ್ತಿ ಬರಬೇಕಾಗಿತ್ತು? ಇನ್ನೂ ಜಾಸ್ತಿ ತೊಗೋಬೇಕಿತ್ತು. ನಮ್ಮ ಮನೆಗೆಲ್ಲ ಭಾಳ ಹೋಪ್ ಇಟ್ಟಿದ್ರು. ನಮ್ಮ ಮನೆಯವ್ರದ್ದು, ನಮ್ಮ ದೊಡ್ಡಪ್ಪ ಅವರ ಸ್ಪೆಷಲ್ ಕೇರಿಂದ ಇದೆಲ್ಲ ನಂದಾಯಿತು. ಅವರಿಗೂ. ನನ್ನ ಹೆಸರು ಆನಂದ್. ನಾನು ನಿಸರ್ಗ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ಮುಗಿಸಿರುತ್ತೆ. ನಾನು ಈ ವರ್ಷ ದ್ವಿತೀಯ PUCಯಲ್ಲಿ 93% ಪಡೆದಿರುತ್ತೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಲೇಜಿನ ಅಧ್ಯಕ್ಷರು, ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕರು, ತಪಸ್ಯ ಅಕಾಡೆಮಿಯ ಎಲ್ಲ ಉಪನ್ಯಾಸಕರೆಲ್ಲರೂ ತುಂಬ ಸಹಕರಿಸುತ್ತಾರೆ. ಅದರಿಂದ ಇಷ್ಟು ಅಂಕವನ್ನು ಗಳಿಸಲು ನನಗೆ ಅವರ ಸಹಾಯ ಹೆಚ್ಚಿನದಾಗಿದೆ. ನಾನು ಈ ವರ್ಷದ ಪರೀಕ್ಷೆಯಲ್ಲಿ ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರುವುದು ಸಂತೋಷವಾಗಿದೆ. ಫಿಸಿಕ್ಸ್ನಲ್ಲಿ 95, ಕೆಮಿಸ್ಟ್ರಿನಲ್ಲಿ 97, ಬಯಾಲಜಿನಲ್ಲಿ 95, ಮ್ಯಾಥ್ಸಲ್ಲಿ 100. ಕನ್ನಡ ಪ್ರಿನ್ಸಿಪಲರು, ಪ್ರೆಸಿಡೆಂಟರು ಹಾಗೂ ವಿಶೇಷ ಕಾಳಜಿ ವಹಿಸಿದವರು ನಮ್ಮ ನಿಸರ್ಗ ತಪಸ್ಯದವರು. ನಾನು ದ್ವಿತೀಯ PUCಯಲ್ಲಿ 99 ಅಂಕಗಳನ್ನು ಗಣಿತದಲ್ಲಿ ಪಡೆದಿರುತ್ತೇನೆ ಹಾಗೂ ಬಯಾಲಜಿಯಲ್ಲಿ 95 ಅಂಕಗಳನ್ನು ಗಳಿಸಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ
ನರೇಂದ್ರ ಮೋದಿಯವರನ್ನ 2ನೇ ಬಾರಿಗೆ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಅವರನ್ನ ಬೆಂಬಲಿಸುತ್ತಿದ್ದೇನೆ ಎಂದು ಕಲಬುರಗಿ ನಗರದ ಹೋಟೆಲ್ ಹೆರಿಟೇಜ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಟೀಮ್ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೇಲಿ ಅವರು ಮಾತನಾಡಿದರು. ಕಾಣಗಾಪುರದಲ್ಲಾಗಿದೆ, ಇದಾದ ನಂತರ ಕಲಬುರಗಿ ಮತ್ತು ಕರ್ಜಿಗಿಯಲ್ಲಾಗುತ್ತೆ. ನಾಳೆ ಕೂಡ 2 ಕಾರ್ಯಕ್ರಮಗಳಿವೆ. ಇವೆಲ್ಲವ ಆಧಾರದ ಮೇಲೆ ಜನರ ಪ್ರತಿಸ್ಪಂದನೆ ನೋಡಿದ್ರೆ ನನಗನ್ನಿಸ್ತಿದೆ ಕಲಬುರಗಿ ಕೂಡ ಅಚ್ಚರಿಯ ಫಲಿತಾಂಶ ಕೊಡಬಹುದು ಅಂತ. ಮಿತ್ರ, ಎಲ್ಲಕ್ಕಿಂತ ಹೆಚ್ಚು ಸಮಾಜಕ್ಕೆ ರೀಚ್ ಆಗಬೇಕಾಗಿರುವಂತಹ ಸಂಗತಿಗಳಲ್ಲಿ ಅತ್ಯಂತ ಪ್ರಮುಖವಾದ್ದು ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋನಲ್ಲಿ ದೇಶ ಒಡೆಯುವ ಚಿಂತನೆಗಳನ್ನು ಕೊಡ್ಲಿಕ್ಕೆ ಹೊರಟಿದೆ. ಸೆಡಿಷನ್ ಲಾನ್ನ ತೆಗಿತೀನಿ ಅಂತ ಹೇಳಿದ್ದಿರ್ಬೋದು, ಅಥವಾ ಯಾರಿಗಾದ್ರೂ ಮೊದಲು ಬೇಲ್ ಕೊಡುವ ಪ್ರಯತ್ನ ಮಾಡ್ತೀವಿ, ಆನಂತರ ಜೈಲು ಅಂತ ಹೇಳಿದ್ದಿರ್ಬೋದು, ಕೊನೆಗೆ ಆಫ್ಸ್ಪಾ ಕಾನೂನನ್ನ ರಿವ್ಯೂ ಮಾಡ್ತೀವಿ, ಅಗತ್ಯ ಬಿದ್ದರೆ ತೆಗಿತೀವಿ ಅಂತ ಹೇಳಿದ್ದಿರ್ಬೋದು. ಇವೆಲ್ಲವೂ ಕೂಡ ಗೊಂದಲಕಾರಿ ಅಷ್ಟೇ ಅಲ್ಲದೆ ದೇಶವನ್ನು ಒಡೆಯುವಂತ ಪ್ರಯತ್ನ ಅಂತ. ಟೀಮ್ ಮೋದಿ ಕಡೆಯಿಂದ 300ಕ್ಕೂ ಹೆಚ್ಚು ರ್ಯಾಲಿ ಮಾಡುವ ಉದ್ದೇಶ ಹೊಂದಿದ್ದೇವೆ. ಜೊತೆಗೆ 2 ರಥಯಾತ್ರೆ ಕೈಗೊಂಡಿದ್ದೇವೆ. ಸಾರ್ವಜನಿಕ ಸಭೆ ಕೂಡ ಆಯೋಜಿಸಲಾಗಿತ್ತು. 125 ರ್ಯಾಲಿ ಮೂಲಕ ಕೋಟ್ಯಾಂತರ ಜನರನ್ನ ತಲುಪುವ ಗುರಿ ಹೊಂದಿದೆ. ಕಳೆದ 4 ತಿಂಗಳಿನಿಂದ ಮೋದಿಯವರ ವಿಚಾರಗಳನ್ನ ಪ್ರಚಾರ ಮಾಡುತ್ತಲಿದೆ ಎಂದರು. ಬದಲಾವಣೆಯನ್ನ, ಈ ಪ್ರತಿಸ್ಪಂದನೆಯನ್ನ ಸಮಾಜಕ್ಕೆ ಮುಟ್ಟಿಸಬೇಕು ಅಂತ ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತಿದ್ದಾರೆ. ಅಂದ್ರೆ ಕಾಂಗ್ರೆಸ್ನವರಿಗೆ ಯಾರು ಮೋದಿ ಅಂತ ವಿಕಾಸ ಪುರುಷನನ್ನ ಈ ನಾಡು ಗೌರವಿಸುತ್ತೆ ಅನ್ನೋದನ್ನ ಕಾಂಗ್ರೆಸ್ ಈಗ ಅನುಭವಿಸುತ್ತೆ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ರಾಷ್ಟ್ರೀಯವಾದ ಮೆರಿತಾ ಇರುವಾಗ, ಅದರ ಐಕಾನ್ ಆಗಿ ಮೋದಿ ನಿಂತಿರುವಾಗ ಅವರಿಗೆ ನಿಜವಾಗ್ಲೂ ವಿಕಾಸ ತಾವು ಮಾಡದೆ ಹೋಗಿದ್ದರ ಪರಿಣಾಮ ಹೇಗಿದೆ ಅಂತ ಈಗ ಅರ್ಥ ಆಗ್ತಿದೆ ಅಂತ. ಇದು ಯಾರು ಇನ್ಸ್ಟಿಗೇಟೆಡ್ ಅಲ್ಲ. ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು 500 ಜನರನ್ನ ಯಾರೋ ಕಳಿಸಿಕೊಟ್ಟು ಮೋದಿ ಅಂತ ಕೂಗಿ ಅಂತ ಹೇಳಿದ್ರೆ ದಟ್ ವುಡ್ ಬಿ ರಾಂಗ್. ಆದ್ರೆ ಸಮಾಜದ ಕೂಗೆ ಹಾಗಿದ್ರೆ ನಾವು ಯಾರನ್ನ ಏನು ಅಂತ ದೂಷಿಸ್ಲಿಕ್ಕೆ ಸಾಧ್ಯ? ಸರಿನೋ ತಪ್ಪೋ ಎಲ್ಲವೂ ಆಮೇಲೆ. ಆದ್ರೆ ಸಮಾಜದ, ಈಗ ನಿಮ್ಗೂ ಪತ್ರಕರ್ತರಾಗಿ ಗೊತ್ತಿರುತ್ತೆ, ಬಂದವ್ರು ಯಾರು ಕೂಡ ಈಗ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸೇ ಕರ್ಕೊಂಡು ಬರುವಂತ ಜನರ ನಡುವೆಯೇ ಅವ್ರು ಮೋದಿ ಮೋದಿ ಅಂತ ಕೂಗಿದ್ರೆ ಇದು ಯಾವ ದಿಕ್ಕಿನಿಂದ ಕಾರ್ಯಕ್ರಮದ ಇದು ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ಇದು ನಾನು ಹಾಗಿದ್ರೆ ತಪ್ಪೇ ತಪ್ಪು. ಹಾಗಾದ್ರೆ ತಪ್ಪು. ಉದಾಹರಣೆಗೆ ನಿನ್ನೆಯೂ ಕೂಡ ಇಲ್ಲೊಂದು ಘಟನೆ ಆಗಿದೆ. ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡುವ ಹೊತ್ತಿನಲ್ಲಿ ಚೌಕಿದಾರ್ ಚೋರೆ ಅಂತ ಕೂಗಿ ಓಡೋಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಂದ್ರೆ ಇದು ಆಕ್ರೋಶದ ದನಿಯಾಗಿ ಏನಾದ್ರೂ ಕೇಳಿದ್ರೆ ಒಂದಷ್ಟು ಜನ ಹೋಗಿ ಕೂಗೋದು, ಈ ಒಂದು ವೇವ್ ಏನಿದೆಯಲ್ಲ ಇದು ಬೇರೆ. ಉದಾಹರಣೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಬಂದ್ಬಿಟ್ಟು ರಾಹುಲ್ ಗಾಂಧಿಗೆ ಜೈ ಅಂದ್ರು. ನನಗೇನು ಬೇಜಾರು ಅನ್ನಿಸ್ಲಿಲ್ಲ. ಆದ್ರೆ ನನಗೆ ಯಾವಾಗ ಬೇಜಾರು ಅನ್ನಿಸ್ತು ಅಂತಂದ್ರೆ, ನಾನು ಮೋದಿಯ ಹೆಸರನ್ನೇ ಹೇಳಿದಾಗ, ನಾನು ಬಿಜೆಪಿಯ ವಿಚಾರವನ್ನೇ ತೆಗೆದೇ ಹೋದಾಗ ಭಾರತ್ ಮಾತಾ ಕಿ ಜೈ ಅಂತದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿ ಕಿ ಜೈ ಅಂತಾರಲ್ಲ, ಅಂದ್ರೆ ಭಾರತ್ ಮಾತಾ ಕಿ ಜೈಗೆ ಪ್ರತಿಯಾಗಿ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಎಂದು ಉಮೇಶ್ ಜಾಧವ್ ಅವರು ಆರೋಪ ಮಾಡಿದ್ದಾರೆ. ಸ್ವತಃ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಿಷ್ಠಾವಂತ ವ್ಯಕ್ತಿಯಾಗಿರಲಿಲ್ಲ ಎಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಸುಭಾಷ್ ರಾಠೋಡ್ ಹಾಗೂ ಭೀಮರೆಡ್ಡಿ ಪಾಟೀಲ್ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದು ಹಾಸ್ಯಾಸ್ಪದ ಇದೆ. ಮತ್ತೆ ಯಾವುದಕ್ಕೆ ಅವರು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಖರ್ಗೆ ಸಾಹೇಬರು ಮಗನಿಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಖರ್ಗೆ ಸಾಹೇಬರು ಮಗನಿಗೆ ಎಷ್ಟು ವರ್ಷ ರಾಜಕೀಯ ಜೀವನ ಅವರು ಕಳೆದ ಮೇಲೆ ಅವ್ರ ಮಗ ರಾಜಕೀಯಕ್ಕೆ ಎಂಟ್ರಿ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವ್ರ ಮಗ ರಾಜಕೀಯ ಎಂಟ್ರಿ ಮಾಡಿದ್ದು ಖರ್ಗೆ ಸಾಹೇಬರ ಹೆಸರು ತಗೊಂಡಲ್ಲ. ಯುವ ಕಾಂಗ್ರೆಸ್ನಲ್ಲಿ ಅನೇಕ ವರ್ಷಗಳ ನಿರಂತರ ಕೆಲಸ ಮಾಡಿ ಯುವ ಕಾಂಗ್ರೆಸ್ನಲ್ಲಿ ಅವರು ಎಲೆಕ್ಷನ್ ಮೂಲಕ ಎಲೆಕ್ಟ್ ಆಗಿ ಬಂದಿರತಕ್ಕಂಥವ್ರು. ಹಾಗಾಗಿ ಅವರು ಸೇವೆ ಮೇಲೆ ಮತ್ತು ಅವರ ಯೋಗ್ಯತೆ ಆಧಾರ ಕಾಂಗ್ರೆಸ್ ಪಕ್ಷವು ಎಲ್ಲ ಸಮಾಜದವರನ್ನ ಸಮನಾಗಿ ನೋಡುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗಕ್ಕೆ ಕೊಟ್ಟಿರುವ ಕೊಡುಗೆಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಖಚಿತ ಎಂದರು. ಅವರ ಸಹೋದರ ಮತ್ತೆ ಅವರ ಅಳಿಯ ಇದು ಕಂಪ್ಲೀಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿತ್ತು. ಅಲ್ಲಿ ಯಾವ ಸೀನಿಯರ್ ಕಾರ್ಯಕರ್ತ ಯಾವ ಧರ್ಮ ಜಾತಿಗೆ ಸೇರಿದವರು ಇದ್ರೂ ಯಾರಿಗೂ ಎಂಟರ್ಟೈನ್ ಮಾಡಿಲ್ಲ. ಅದಕ್ಕೆ ಅದೇ ಸಂಸ್ಕೃತಿ ಇಲ್ಲಿ ನಡೆಸ್ತಾ ಇದ್ದಾರೆ. ಅವರು ನಡೆಸ್ತಕ್ಕಂಥ ಸಂಸ್ಕೃತಿನೇ ಇನ್ನೊಬ್ಬರಿಗೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಖಂಡನೀಯ. ಮತ್ತು ಈ ಸಲ 100ಕ್ಕೆ 100 ಖರ್ಗೆ ಸಾಹೇಬರು ಗೆದ್ದು ಬರೋದು ಖಚಿತ. ಅವ್ರು ಏನೇ ಜಾತಿಯ ಒಳಗಡೆ ಗುಂಡಾಗಿರಿ ಮಾಡಲಿ, ಈಗ ಮೊನ್ನೆ ನಮ್ಮ ಮೇಲೆಲ್ಲ ಗುಂಡಾಗಿರಿ ಮಾಡಿದ್ರು. ತಾಂಡಾದಲ್ಲಿ ಹೋದಾಗ ನಮ್ಗೆ ಯಾರೂ ಅಟ್ಯಾಕ್ ಮಾಡಿಲ್ಲ. ದಯಮಾಡಿ ಎಲ್ಲ ಮೀಡಿಯಾನವ್ರಿಗೆ ನಿಮ್ಗೆ ಗೊತ್ತಿದೆ. ತಾಂಡಾದಲ್ಲಿ ಹೋದಾಗ ಏನೂ ಪ್ರತಿಭಟನೆ ಆಗಲಿಲ್ಲ, ಯಾರೂ ಜನ ನಮಗೆ ರಿಯಾಕ್ಟ್ ಮಾಡಲಿಲ್ಲ. ಇವರು ಹೈವೇ ಮೇಲೆ, ವಾಡಿ ಯಾದಗಿರಿ ಹೈವೇ ಮೇಲೆ ನಮ್ಮ ಹೋಗ್ತಕ್ಕಂಥ ವೆಹಿಕಲ್ಗೆ ಮುಂದೆ ಅಡ್ಡ ಬಂದು ಡೆಪಾಯಿಟ್ಗಳು ಲೂಟ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಆ ಥರ ಕೆಲವು ಜನ ಬಂದು ಅಟ್ಯಾಕ್ ಮಾಡಿ ಗ್ಲಾಸ್ ಹೊಡೆದು ಅದೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರು. ಇಲ್ಲ ಇವ್ರು ಪೆಟ್ರೋಲ್ ತರ್ರಿ, ಡೀಸೆಲ್ ತರ್ರಿ, ಇವ್ರಿಗೆ ಸುಟ್ಟು ಬಿಡೋಣ ಅನ್ನೋ ಮಾತಾಡ್ತಾ ಇದ್ರು.
ಇದು ಅವರು ಮಾಡಿರ್ತಕ್ಕಂಥ ಗೂಂಡಾಗಿರಿ ಮತ್ತು ಅದು ಅವ್ರ ಸಂಸ್ಕೃತಿ ತೋರಿಸ್ತದೆ. ತಾಂಡಗಳಲ್ಲಿ ಪ್ರತಿಭಟನೆ ಜನ ಮಾಡ್ತಿದ್ರೆ ಹೌದಪ್ಪ ತಾಂಡ ಜನ ರೊಚ್ಚಿಗೆದ್ದಿದ್ದಾರೆ ಅಂತ ನಾವು ತಿಳ್ಕೊಬೋದು. ಯಾವ ತಾಂಡದಲ್ಲಿ ಕೂಡ ಏನೂ ಆಗಲಿಲ್ಲ. ಇದು ನನ್ನ ಮೇಲೆ ಕೂಡ ಅಟ್ಯಾಕ್ ಮಾಡಿಸಿದ್ರು. ನಮ್ಮ ರೇವು ನಾಯಕ್ ಅವರು ಸೀನಿಯರ್ ಇದ್ದಾರೆ, ಅವ್ರ ಮೇಲೆ ಕೂಡ ಹಾಗೆ ದಾರಿನಲ್ಲಿ ಅಡ್ಡದಾರಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಅಡ್ಡ ಹಾಕಿ ಕ್ವಶನ್ ಮಾಡಿದರು. ಅದಕ್ಕೆ ಇದೆಲ್ಲ ಗೂಂಡಾ ಸಂಸ್ಕೃತಿ ನಡೆಯೋದಿಲ್ಲ. ಕಾಂಗ್ರೆಸ್ಸು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ವ್ಯಕ್ತಿತ್ವ, ಅವರ ಸಾಧನೆ ಮೇಲೆ ಅವ್ರು ಗೆದ್ದು ಬರ್ತಕ್ಕಂಥದ್ದು. ನಾವು ವೀರಶೈವರ ಲಿಂಗಾಯತರು ಪಕ್ಷದಲ್ಲಿದ್ದೀವಿ. ನಾವು ಇವತ್ತು ಈಶ್ವರ್ ಖಂಡ್ರೆ ಅವರು ವರ್ಕಿಂಗ್ ಪ್ರೆಸಿಡೆಂಟ್, ಎಂ ಬಿ ಪಾಟೀಲ್ರು ಹೋಮ್ ಮಿನಿಸ್ಟ್ರು, ಆಮೇಲೆ ಎಮ್ ವೈ ಪಾಟೀಲ್ MLA, ಎಮ್ ವೈ ಪಾಟೀಲ್, BR ಪಾಟೀಲು, ಶರಣ್ ಪ್ರಕಾಶ್ ಪಾಟೀಲು, ಅಲ್ಲಂ ಪ್ರಭು ಪಾಟೀಲು, ಈಗೆಲ್ಲ ನಡೀತಾ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಇರಲ್ಲ. ಆಮೇಲೆ ಹಿಂದೆ ಶಿವರಾಜ್ ಪಾಟೀಲ್ರು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು, ವೀರೇಂದ್ರ ಪಾಟೀಲ್ 2 ಸಲ CM, 1 ಸಲ ಸೆಂಟ್ರಲ್ ಮಿನಿಸ್ಟ್ರು. ನಾವು ಇಷ್ಟೆಲ್ಲ ಕೊಡುಗೆ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟು ನಾವೆಲ್ಲ ನಮ್ಮ ನಾಯಕರನ್ನ ಬೆಳೆದ್ರೂ ಒಂದು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ವೀರಶೈವ ಸಮಾಜವನ್ನು ತಪ್ಪದಾರಿಗೆ ನಮ್ಮ ಯುವ ಪೀಳಿಗೆಯನ್ನು ತೊಗೊಂಡು ಹೋಗ್ತದೆ ಅಂಥೇಳಿ ಆ ಒಂದು ಭಾವನೆಯಿಂದ ನಾವು ಅವತ್ತು ಒಂದು ಸಮಾವೇಶ ಮಾಡ್ತೀವಿ. ಆ ಸಮಾವೇಶದಿಂದ ಎಷ್ಟರ ಮಟ್ಟಿಗೆ BJPಗೆ ನಡುಕ ಹುಟ್ಟ್ಯದಂದ್ರೆ ಅವ್ರು ಇಮಿಡಿಯೇಟ್ಲಿ ಯಡಿಯೂರಪ್ಪನ ಬಳಿ ಹೋಗಿ ಬರ್ರಿ ನಾವೊಂದು ಸಮಾವೇಶ ಮಾಡಬೇಕು, ಅವ್ರು ಗ್ರ್ಯಾಂಟೆಡ್ ತೊಗೊಂಡಿದ್ರು ವೀರಶೈವ್ರನ್ನ, ನಮ್ಮ ಗುತ್ತಿಗೆ ಇಟ್ಕೊಂಡು ನಮ್ಮದೇ ಅಂತೇಳಿ. ಆದರೆ ಈಗ ಪರಿಸ್ಥಿತಿ ಹಂಗಿಲ್ಲ. ಯಾಕಂದ್ರೆ ಖರ್ಗೆ ಸಾಹೇಬ್ರ ವ್ಯಕ್ತಿತ್ವ ಏನಿದೆಯಲ್ಲ, ಎಲ್ಲ ಸಮಾಜದ ಜನರನ್ನು ಬೆಳೆಸ್ತಕ್ಕಂಥದ್ದು, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಏನು ಅವರ ಮನೋಭಾವನೆ ಅದಲ್ಲ. ಹಿಂಗಾಗಿ ಇವ್ರು ಹೇಳದೇ ಇರಲಿ ಎಲ್ಲ ಸಮಾಜದ ಜನರು ಮತ ಹಾಕ್ತಾರೆ. ಇವ್ರು ಯಾವುದೇ ಸಮಾಜ ನಾವು ಅಲ್ಲಿ ಚಿಂಚನ್ಸೂರನ್ನ ತಂದು ಕೋಲಿ ಸಮಾಜವನ್ನು ನಾವು ಪೂರ ಒಂದು ಕಡೆ ಮಾಡ್ತೀವಿ, ಮಾಲಿಕೆಯವರು ಹಿಂದುಳಿದ ಸಮಾಜವನ್ನು ನಾವು ಒಂದು ಕಡೆ ಮಾಡ್ತೀವಿ, ಮಲ್ಕ ರೆಡ್ಡಿ ಅಂತಂದು ಲಿಂಗಾಯತ ಯಾರು ರೀ ಮಲ್ಕ ರೆಡ್ಡಿ ಅವ್ರು ನೀವು ಬೆಳೆದು. ಕಲಬುರಗಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಪ್ರಚಾರ ಸಭೆ ಆಯೋಜಿಸಲಾಗಿತ್ತು. ಉದ್ದೇಶಿಸಿ ಮಾತನಾಡಿದ PDA ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು, ಖರ್ಗೆ ಅವರು ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಸೋಷಿಯಲ್ ಸರ್ವಿಸ್ನಾಗ ನಮ್ಮ ಸೊಸೈಟಿದು ಎಲ್ಲವೂ ಕೆಲಸವನ್ನು ಇಮಿಡಿಯೇಟ್ ಆಗಿ ಯಾವತ್ತೂ ಮಾಡಿಕೊಟ್ಟಿದ್ದಾರೆ. ಅದು ನಾವು ಮರಿಬಾರ್ದು, ಒಂದೆಲ್ಲ ಇಟ್ಬೋದು. ಇವತ್ತಿನ ದಿವಸ ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು 371 ಜೆ ಬಂದಾಗ, ಇವತ್ತು ಮೆಟ್ರೋ ಸಾಹೇಬ್ ಹೇಳ್ತಾರೆ, ಇವತ್ತು ನನಗೆ 371 ಜೆ ಬಂದಾಗ ನನಗೆ ಗೌರ್ಮೆಂಟ್ಲಿಂದ ಏನಂದ್ರೆ ನಿಯರ್ಲಿ 125 ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಇವತ್ತು ನಮಗೆ ಫುಲ್ ಹೇಳ್ತಾರೆ ಗ್ರ್ಯಾಂಡ್ ಏನಿದೆ, ಏನಿಲ್ಲ PDA ಕಾಲೇಜ್ನಲ್ಲಿ ಸಿಕ್ಕವೆ, ಡಿಗ್ರಿ ಕಾಲೇಜ್ನಲ್ಲಿ ಸಿಕ್ಕವ, ಇವನ್ ಹೈಸ್ಕೂಲ್ನಲ್ಲೂ ಸಿಕ್ಕವ, ಇವನ್ ITIಯಲ್ಲೂ ಸಿಕ್ಕಿದ್ದಾವೆ. ನಿಯರ್ಲಿ 125 ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಫ್ರಮ್ ದ ಗೌರ್ಮೆಂಟ್. ಇವತ್ತು ಎಲ್ಲಿ ಹೋಗಿಲ್ಲ, ಡೈರೆಕ್ಟ್ ಏನಂದ್ರೆ ರಿಸರ್ವೇಷನ್ದಾಗ 370 ಜೆದಾಗ ನಿಯರ್ಲಿ ಅಬೌಟ್ 125 ಎಂಪ್ಲಾಯ್ಮೆಂಟ್ ಸಿಕ್ಕಿದೆ. ಇವತ್ತು ನಾವು ಏನು ಮಾಡಿಲ್ಲ. ಗುಲ್ಬರ್ಗ ಏನಿತ್ತು ಏನಾಗ್ಯದ ಇವತ್ತು ನಮ್ಮಲ್ಲಿ ನೋಡ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಆಗಿದ್ದಾವೆ. ಇವತ್ತು ASI ಹಾಸ್ಪಿಟ್ಲ್ ಆಗಿದ್ದಾವೆ. ASI ಹಾಸ್ಪಿಟ್ಲಲ್ಲಿ ಏನೇನದ, ಡೆಂಟಲ್ ಕಾಲೇಜ್ ಅದ, ಪ್ಯಾರಾಮೆಡಿಕಲ್ ಅದ, ಮತ್ತು ಮೆಡಿಕಲ್ ಕಾಲೇಜ್ ಅದ, ನರ್ಸಿಂಗ್ ಕಾಲೇಜ್ ಅದ. ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭಾಗಕ್ಕೆ ಏನು ಕೊಡುಗೆ ನೀಡದೆ ಮತ ಕೇಳುತ್ತಿರುವುದು ವಿಪರ್ಯಾಸ ಎಂದು ಅವರ ಆಡಳಿತದ ಕುರಿತು ಟೀಕೆ ಮಾಡಿದರು. ಬಿಜೆಪಿ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚೆ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳಿದರು.
ಅದನ್ನು ನಾವು ಭಾಷಣದಲ್ಲಿ ಉಲ್ಲೇಖ ಮಾಡ್ತೇವೆ, ಪಾರ್ಲಿಮೆಂಟ್ನಲ್ಲಿ ಕೇಳ್ತೇವೆ, ಬಜೆಟ್ ಸೆಷನ್ ಬಂದಾಗ ಕೇಳ್ತೇವೆ, ಅಥವಾ ರಾಷ್ಟ್ರಪತಿ ಭಾಷಣದಲ್ಲಿ ಬಂದಾಗ ಚರ್ಚೆಗೆ ಬಂದಾಗ ಕೇಳ್ತೇವೆ, ಸಪ್ಲಿಮೆಂಟರಿ ಬಜೆಟ್ ಬಂದಾಗ ಕೇಳ್ತೇವೆ, ಡ್ರಾಟು ಅಥವಾ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಬಂದಾಗ ಕೇಳ್ತೇವೆ. ಇದು ಕೇಳಕ್ಕಾಗಿ ನೀವು ನನಗೆ ಕಳಿಸಿದ್ದೀರಿ, ನಿದ್ರೆ ಮಾಡೋಕ್ಕಲ್ಲ. ನಾನು ಪಾರ್ಲಿಮೆಂಟ್ನಲ್ಲಿ ಹೋಗಿದ್ದೀನಿ, ನಿದ್ರೆ ಮಾಡೋದಿಲ್ಲ. ಅನೇಕ ಎಂಪಿಗಳನ್ನ ನಿದ್ರೆ ಮಾಡಿ ಬರ್ತಾರೆ, ಬಿಜೆಪಿದವರಂತೂ ಇರೋದಿಲ್ಲ ಅನೇಕ ಸಾರಿ. ಅದು ಮೋದಿ ಅವರೇ ಹೇಳ್ಯಾರ, एक खड़गे जी 40 लोगों को लेके सुबह अगर आए तो शाम तक बैठते, हमारे लोगों को क्या हो गए थे ये प्रश्न है. और पार्टी मीटिंग में ಒಂದು ಸಲ 3 ಸಲ ಕೇಳ್ಕೊಂಡು ಈಗ 4 ಮಂದಿ ಅಭ್ಯರ್ಥಿ ಆಗಿ ಬಂದಿದೆ. ಈಗ ಯಾವುದೇ ಸರ್ಕಾರ ನೋಡ್ಬೇಕಾದ್ರೆ ನಿಮ್ಮ ಅವರ 5 ವರ್ಷದ ಪರ್ಫಾರ್ಮೆನ್ಸು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಂತ ವಿಚಾರಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿವೆ ಅದನ್ನು ನೋಡಿ ನೀವು ಕೊಡ್ಬೇಕಲ್ಲ. ನೀವು ಯಾವಾಗಲೂ ಅವರು ಹೇಳ್ತಾರೆ, मैं प्रोग्रेस कार्ड देता हूँ, मेरा रिपोर्ट कार्ड देखिए, देखने के बाद मुझे वोट दीजिए ಅಂತ ಹೇಳಿ ಅವರು ಹೇಳ್ತಾರೆ. ಅದಕ್ಕೆ ನನ್ನ ರಿಕಾರ್ಡ್ ಕಾರ್ಡ್ ನಾ ಕೇಳ್ತೇನೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಧಿಕ ಬಹುಮತದಿಂದ ಅವರನ್ನು ಬ್ರಹ್ಮಪುರ ಬಡಾವಣೆಯ ನಿವಾಸಿಗಳು ಮತ ಚಲಾಯಿಸಿ ಅವರನ್ನ ಗೆಲ್ಲಿಸಬೇಕೆಂದು ಬ್ರಹ್ಮಪುರ ಬಡಾವಣೆಯಿಂದ ದೀರ್ಘದಂಡ ನಮಸ್ಕಾರ ಹಾಕಿದ್ದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆಂಬಲಿತವಾಗಿ ಇವತ್ತಿನ ದಿವಸ ನಾವು ಬ್ರಹ್ಮಪುರ ಬಡಾವಣೆಯಿಂದ ಎಲ್ಲ ಜಾತಿ ಜನಾಂಗದವರು ಇವತ್ತಿನ ದಿವಸ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮತದಿಂದ ಈ ನಮ್ಮ ಗುಲ್ಬರ್ಗ MP ನಿಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ಜಾತಿ ಜನಾಂಗ ವಿನಂತಿ ಮಾಡಿಕೊಳ್ತೀವಿ, ಅವ್ರಿಗೆ ಹೆಚ್ಚಿನ ಮತದಿಂದ ಬಹುಮತದಿಂದ ಆರಿಸಿ ಬರ್ಬೇಕಂತೇಳಿ ಇವತ್ತಿನ ದಿವಸ ನಾವು ಅಲ್ಲಿ ಬ್ರಹ್ಮಪುರ ಬಡಾವಣೆಯಿಂದ ಶರಣಬಸವೇಶ್ವರ ಗುಡಿವರೆಗೆ ದಂಡ ನಮಸ್ಕಾರ ಮಾಡಿದ್ದೇವೆ. BH ವಾಡಿಕರ್ ಮಾತನಾಡಿದರು. ಬ್ರಹ್ಮಪುರ ಬಡಾವಣೆಯ ಎಲ್ಲ ಜಾತಿಯ ಸಮಾಜದ ವತಿಯಿಂದ ಗುಲ್ಬರ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ 1 ಲಕ್ಷ ಮೇಲ್ಪಟ್ಟು ಬಹುಮತದಿಂದ ಆರಿಸಿ ಬರಬೇಕೆಂದು ಬಡಾವಣೆಯ ವತಿಯಿಂದ ಮತ್ತು ವೇದಿಕೆಯ ವತಿಯಿಂದ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ನಾವು ದಂಡ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಬ್ರಹ್ಮಪುರ ಬಡಾವಣೆಯಲ್ಲಿನ ವಿವಿಧ ಸಮಾಜದ ಜನರು ಭಾಗವಹಿಸಿದ್ದರು. ಕಲಬುರಗಿ ನಗರಕ್ಕೆ ಆಗಮಿಸಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಾಬುರಾವ್ ಚವ್ಹಾಣ್ ಅವರು ಮಾತನಾಡಿದರು. ಆ ತಾಂಡಕ್ಕೆ ಜನ ಇಲ್ಲ ಸರ್, ಅವರು ನಾವು ಯಾವ ತಾಂಡಕ್ಕೆ ನಾವು ಮತ ಕೇಳಕ್ ಹೋಗ್ತಾ ಇದ್ದೀವಿ, ಆ ತಾಂಡ
ಬೇರೆ ಕಡೆಯಿಂದ ಅವ್ರ ರಿಲೇಷನ್ದಾಗ ಅವ್ರು ಸುರ್ಪುರ ತಾಲೂಕಿನಿಂದ ಕೆಲವು 4-5 ವೆಹಿಕಲ್ಗಳು ಮಾಡಿ ಆ ವೆಹಿಕಲ್ ಬಡಿಗೆ ಅವೆಲ್ಲ ಇಟ್ಕೊಂಡು ನಾವು ಯಾರಾದರೂ ತಾಂಡಕ್ಕೆ ಹೋದ್ರೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿ ಇದು ಮಾಡಿದಾಗ ಅವ್ರು ಬಂದು ಜಗಳ ಆಡುವಂತ ಒಂದು ವ್ಯವಸ್ಥೆ ಮಾಡಿದಾರೆ ಅವರು. ಯಾವ ತಾಂಡಗಳಿಗೂ ಸಹಿತ ಬೇರೆ ತಾಂಡಗಳು ದಬ್ಬಾಳಿಕೆ ಸ್ಪೆಷಲಿ ಬಂಜಾರ ತಾಂಡದಾಗ ಮಾಡಲ್ಲ. ಇಲ್ಲ ಸರ್, ಒಂದು ತಾಂಡದಲ್ಲಿ ಮಾಡಿದಾರೆ. ಚಿತಾಪುರಕ್ಕೆ ಹೋಗಿದ್ವಿ. ಚಿತಾಪುರ ಸ್ಟೇಷನ್ ತಾಂಡದಲ್ಲಿ ಸುಮಾರು ಏನದ ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಮೊಘಲ ತಾಂಡ, ಚಿತಾಪುರ ತಾಂಡ, ಚೋಟಿಗಿರಿ ತಾಂಡ ಎಲ್ಲ 10 ತಾಂಡ ಜನರು ಸೇರಿ ಒಂದು 600 to 700 ಜನ ಅಲ್ಲಿ ಕೂಡ ಕುಳಿತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಸೇಮ್ ಕಾರ್ಯಕ್ರಮ ಮಾಡಿದ್ವಿ. ನಂತರ ನಾವೇನು 4 ವಾರಕ್ಕೆ ಹೋಗ್ತಾ ಇದ್ವಿ. ಅಂದರೆ ಅವ್ರ ಕಾರ್ಯಕ್ರಮ ಇದ್ದಲ್ಲಿ ನಮಗೆ ಯಾರು ಅಡ್ಡಿಪಡಿಸ್ತಾ ಇಲ್ಲ. ಆ ತಾಂಡದವ್ರು ಯಾರು ನಮಗೆ ಬರಬೇಡ್ರಿ ಅಂತ ಹೇಳ್ತಾ ಇಲ್ಲ. ತಾಂಡದಾಗ ಹೋಗ್ತಾ ಇದ್ವಿ, ನಮಗೆಲ್ಲ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಅದನ್ನ ಮುಗಿಸ್ಕೊಂಡೆ ನಾವು ಬರ್ತಾ ಇದ್ವಿ. ದಾರಿಯಲ್ಲಿ ಬರಬೇಕಾದ್ರೆ, ರೋಡ್ ಹತ್ರ ಬರಬೇಕಾದ್ರೆ ಅವ್ರದ್ದೇ ಆದಂತ ಒಂದು ಟೀಮ್ ಬಂದು ಈ ಮಾತನ್ನ ಹೇಳಿ. ಎಸ್, ದಾರಿಯೊಳಗೆ ತೊಂದರೆ ಕೊಡ್ತಾರೆ. ತಾಂಡದೊಳಗೆ ಇನ್ನೊಬ್ಬ ತಾಂಡದವರು ಅದು ಮಾಡ್ತಾ ಇಲ್ಲ. ಯಾವ ತಾಂಡದಲ್ಲಿನೂ ಆ ಘಟನೆ ಆಗಿಲ್ಲ. ಆದ್ರೆ ದಾರಿಯಲ್ಲಿ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬಿಟ್ಟು ಏನ್ ಯಶಸ್ವಿ ಕಾರ್ಯಕ್ರಮ ಆಗ್ತಾ ಇದೆ ಅದನ್ನು ಮುಗಿಸ್ಕೊಂಡು ಹೋಗಿ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾಗಿದೆ. ಅಲ್ಲಿ ದಾರಿ ಮೇಲೆ ನಮ್ಮನ್ನು ಹಿಡ್ಕೊಂಡು, ಮಂತ್ರಿಗಳನ್ನ ಹಿಡ್ಕೊಂಡು ಅಲ್ಲಿ ಒಂದು 10-15 ಜನ ಸೇರ್ಕೊಂಡು ಬಿಟ್ಟು ಗದ್ದಲ ಮಾಡಿ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಸ್ಪೃಶ್ಯ ಮಹಾಸಭಾ ಅವರನ್ನು ಅಧಿಕ ಮತದಿಂದ ಖರ್ಗೆ ಅವರನ್ನ ಗೆಲ್ಲಿಸಬೇಕೆಂದು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಜಿ ಗೋಪಾಲ್ ರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಅವರು ಈ ಭಾಗದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕಾಗಿದೆ ಎಂದರು. ತಗೊಂಡಿದೆ. ಅವರಲ್ಲಿದ್ದಂಥ ಸಾಮರ್ಥ್ಯ ಬಹುತೇಕ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇದೆ. ಇಲ್ಲಿ ESI ಹಾಸ್ಪಿಟಲ್ ಮಾಡಿಸ್ಕೊಟ್ರು, ಕೇಂದ್ರೀಯ ವಿದ್ಯಾಲಯ ತಂದುಕೊಟ್ರು, ಮತ್ತು ಏರೋಡ್ರಾಮು, ಮತ್ತು ಇಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು, ರೋಡ್ಸು, ನ್ಯಾಷನಲ್ ಹೈವೇ ರೋಡ್ಸ್ಗಳು, ಇವೆಲ್ಲದರಲ್ಲಿ ಸಕ್ರಿಯವಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿಸ್ಕೊಡುವಂಥ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡಿಸ್ಕೊಟ್ಟದಕ್ಕಾಗಿ ಅವರಿಗೆ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಮಾತುಗಳು ಬರ್ತಾಯಿವೆ. ಏನಪ್ಪ ಅಂತಂದ್ರೆ ESI ಹಾಸ್ಪಿಟ್ಲ್ ಆದರೂ ಅದು ಸ್ಟಾರ್ಟ್ ಆಗಲಿಲ್ಲ, ಯಾವುದು ಏರೋಡ್ರಾಮ್ಸ್ ಬಂದರೂ ಕೂಡ ಅಲ್ಲಿ ಪ್ಲೇನ್ ನಡೀತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ನಾವು ಸಮಿತಿಯವರು ನೋಡ್ತಾ ಇದ್ದದ್ದು ದಿನಗಳಲ್ಲಿ ಈಗಾಗಲೇ ಅವರು ಸಾಕಷ್ಟು ಸಲ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ ತಾರತಮ್ಯದ ಮನೋಭಾವದಿಂದ ಈ ಕೆಲಸಗಳು ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥ ವ್ಯವಸ್ಥೆ ಅವ್ರು ಮಾಡ್ತಾ ಇದ್ದಾರೆ. ಇದು ಭಾಳಷ್ಟು ಜನರಿಗೆ ಏನದಲ್ಲ ಗೊತ್ತಿರಲಾರ್ದಂತೆ ನಡೀತಾ ಇದೆ. ಈ ಸಂಚಿಗೆ ಬದ್ಧವಾಗಿ ನಮ್ಮಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಲ್ಲಿ ಕುಂಠಿತ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಈ ಮೂಲಕ ಕಂಡು ಬರ್ತಾಯಿವೆ. ಈಗ ಸದ್ಯ ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಹೆಚ್ಚಿನ ಬಹುಮತದಿಂದ ಆರಿಸಿಕೊಟ್ಟದ್ದಾದರೆ ಅವ್ರಿಗೆ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಿತಿ ನಾವು ಈ ಮೂಲಕ ಅವರು ಒತ್ತಡ ಹಾಕಿಸಿ ಮುಂದಿನ ಕೆಲಸಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಸಾಧಿಸ್ಲಿಕ್ಕೆ ಅವ್ರಿಗೆ ಅವಕಾಶ ಆಗ್ತದೆ, ಅವ್ರಲ್ಲಿಂದ ಆ ಕೆಲಸಗಳನ್ನು ಮಾಡಿಸ್ಕೋತೀವಿ ಅನ್ನುವಂಥ ಆಶ್ವಾಸನೆ ಹೊಂದಿ ಅವ್ರು ಕೊಟ್ಟಂಥ ಆಶ್ವಾಸನೆ ಮೂಲಕ ನಾವು ಕೆಲಸ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಒತ್ತಡ ನಾವು ನಮ್ಮ ಸಮಿತಿ ಮೂಲಕ ಹಾಕಿ ಇವೆಲ್ಲ ಕೆಲಸಗಳು ಸಾಕಾರಗೊಳ್ಳುವಲ್ಲಿ ನಾವು ಹಿನ್ನಡೆ ಆಗಲ್ಲ ಅನ್ನುವಂಥ ಮಾತು ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ರೀತಿ ಎಲ್ಲ ಜನಾಂಗದವರಿಗೆ, ಅಸ್ಪೃಶ್ಯ ಜಾತಿ ಎಲ್ಲ ಜನಾಂಗದವರಿಗೆ ಅಪೀಲ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದ್ರೆ ಅವರಿಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟು ಆರಿಸಿ ತರಬೇಕು ಅನ್ನುವಂಥ ಅಪೀಲ್ ನಾವು ಶಂಕರ್ ಕೋಡ್ಲಾ, TM ಬಾವಿದೊಡ್ಡಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 23ರಂದು ಲೋಕಸಭಾ ಚುನಾವಣೆಗೆ ಮೈಕ್ರೋ ಅಬ್ಸರ್ವರ್ಗಳ ನೇಮಕ, 2 ಗಂಟೆಗೊಮ್ಮೆ ಚುನಾವಣೆಯಾದ ಮತಗಳ ಪರಿಶೀಲನೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಖಾಲಿ ಕೊಡಗಳನ್ನಿಟ್ಟುಕೊಂಡು ಪ್ರತಿಭಟನೆಗೈದ ಕರ್ನಾಟಕ ಪ್ರಾಂತ ರೈತ ಸಂಘ. ಬೈಕ್ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ, ಬೈಕ್ ಸವಾರ ಸ್ಥಳದಲ್ಲೇ ಸಾವು, ಹಿಂಬದಿ ಸವಾರನಿಗೆ ಗಂಭೀರ ಗಾಯ. ಪ್ರೊಫೆಸರ್ HD ಪೋತೆ ವಿರಚಿತ ಬಾಬಾ ಸಾಹೇಬರ ಅಡಿಗೆ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನಗೈದ ಗಣ್ಯರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮದುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.